गत 28 साल से नरेंद्र जी के मार्गदर्शन में सभी समाज इकट्ठा होकर कार्यक्रम कर रहे हैं, ये गौरव की बात है। लेकिन यहाँ प्रारंभ होता है, सब लोग रहते हैं, आधा किलोमीटर बाद जाने के बाद यहाँ जितने लोग हैं ना, वहाँ उनके साथ पैदल चलो। यहाँ आप आते हैं, कपिलेश्वर का शनीश्वर मंदिर आ गया तो सब गुल, फिर यहाँ आने का आवश्यकता है या वहां आने का आवश्यकता है? दो जिनको धूप लगती है वो ना आए, ठीक है, लेकिन जो जवान लोग हैं उम्र से, वो मन से बूढ़े हो गए, उनको मैं कहना चाहता हूं, हम हमेशा इसके साथ हमारे जितने टैबलो है, ये बार तो 35 से भी ज्यादा टैबलो यहाँ पे आए हैं, उनके साथ कदम मिला के हमको चलना होगा, उनका हौसला बढ़ाना होगा। और एक ही दिन है, हमेशा हर साल में तो आपको बार बार नहीं बोला जाता है, लेकिन ये बार मैंने कहा है कि सब थोड़ा वीडियो निकालो और बाद में बीच में एक बार वीडियो निकालो और अंत में एक बार वीडियो निकालो, और इसके बाद में एक आकलन सभा होगा। आकलन होगा तो तब हम कहेंगे कि कौन लोग थे कौन नहीं। जो अपने टैबलो हैं, उन तो एक के दो के बीच में जगह रह जाती है बहुत बार। हम जैसे जैसे आगे जाते हैं तो एक टैबलो और दो टैबलो के बीच में 100 मीटर 200 मीटर की जगह रह जाती है। उससे क्या होता है कि एक वो जो एकता होती है वो दिखती नहीं है। तो आप सब लोगों से मेरी नम्र विनंती है कि आगे वाले टैबलो के साथ साथ चलते रहें, बीच में जगह मत रखें। ಮಹಾವೀರ ಜಯಂತಿಯನ್ನು ಆಚರಿಸುವುದು ವಿಶೇಷವಾದ ಸಂಗತಿ ಅಂದ್ರೆ ಜೈನ ಸಮಾಜ ಬಗ್ಗೆ ಹೇಳಬೇಕಿಂತ ವೇದಿಕೆ ಮೇಲೆ ಉಪಸ್ಥಿತರು ಮಹಾಪೌರ ಅಂತ ಕಾಮಕರ್ ಮೇಡಮ್ ಅವರಿಗೆ, ದಕ್ಷಿಣದ ಶಾಸಕರು ಮತ್ತು ನಿಮ್ಮೆಲ್ಲರೂ ಗೊತ್ತಿರಬೇಕು, ತೆಲಂಗಾಣದ ಪ್ರಭಾರಿ ಆಗ್ಬೇಕಂದ್ರೆ ಏನೇನು ಆಗಬೇಕು ಏನೇನು ಮಾಡಬೇಕು ನಿಮ್ಗೆ ಗೊತ್ತಾದ ಸಂಗತಿ. ಈ ದೇಶದ ತೆಲಂಗಾಣ ರಾಜ್ಯದ ಪ್ರಭಾರಿ ಅಂತ ಅಭಯ್ ಪಾಟೀಲ್ ಸರ್ ಅವರೇ, ನಮ್ಮ 5 ಜಿಲ್ಲೆಯ ಪ್ರಭಾರಿ ಬೆಳಗಾವಿ, ಬಾಗಲಕೋಟ್, ಬಿಜಾಪುರ ಮತ್ತು ಚಿಕ್ಕೋಡಿ, ಈ ಜಿಲ್ಲಾದ ಪ್ರಭಾರಿ ಅಂತ ಸಂಜಯ್ ಪಾಟೀಲ್ ಅಂದ್ರೆ ಇಬ್ರು ಜೈಲರದಾರ. ಹೆಂಗ್ ಡಾಮಿನೇಟ್ ಐತ್ ನೋಡಿ, ಚಪ್ಪಾಳಿ ಹೊಡಬೇಕು ಇಬ್ರು ಸಮಾಜ. ಈಗ ಉಪಮಹಾಪೌರ ಅಂತ ಕೊಂಗಾಲಿ ಸರ್ ಅವ್ರೆ ಎಲ್ಲ ವೇದಿಕೆ ಶಿಟ್ಲಿ ನೋಡತಾರ ಮತ್ತಿಲ್ಲ, ಎಲ್ಲ ಜೈನ್ ಬಾಂಧವ್ರಿ ಶಿವನಗಡ ಬಂದ ಅದ ಶಿಟ್ಲಿ ನೋಡತಾರ, ಅದನ್ನ ಇನ್ನು ಗೋನ್ಸೋಲ್ಲ, ಅದ ಸಮಸ್ಯೆ. 3 ಮಾತು ಹೇಳ್ತೀವಿ, ಸಮಾಜ ಬಗ್ಗೆ ಬಹಳ ಸಲ ಹೇಳಿದ್ವಿ. ತನ ಮನ ಧನದಿಂದ ಸಮೃದ್ಧ ಯಾವ ಸಮಾಜ ಇತ್ತಂದ್ರ ಜೈನ ಸಮಾಜ ಹೇಳಬೇಕು. ತನ್ ಅಂದ್ರೆ ಏನು? ಒಂದು ಕರೋನಾ ಕಾಲದಲ್ಲಿ ನಾವು ನೋಡಿದೀವಿ, ಯಾವುದೂ ಜಾತಿ ಭೇದ ಭಾವ ಭಾಷಾ ಬಿಟ್ಟು ಆ ಎಲ್ಲಾ ಸಮಾಜ ಸಲುವಾಗಿ ನಮ್ಮ ಕಡೆ ತಳಮಟ್ಟದ ಮನುಷ್ಯ ತನಕ ಹೋಗ್ಬೇಕಂತ ಹೇಳ್ತಾರೆ. ಆ ಕೆಲಸವನ್ನು ಮಾಡುವುದಂದ್ರೆ ತನದಿಂದ. ಮನ್ ಅಂದ್ರೆ ಏನು? ಮನ್ ಅಂದ್ರೆ ನೀವು ಯಾವುದೂ ಸಮಾಜ ಇದ್ರನ್ನ ಅವಂಗ ಒಳ್ಳೆ ಆಗಬೇಕು, ಅಹಿಂಸಾ ಆಗಬಾರ್ದು. ಒಂದು ಹೊಳ್ಳ ಹೋದ್ರ ನೀವು ಅಹಿಂಸಾ ಆಗಬಾರ್ದು ಅಂತ ನೋಡ್ತೀರಿ, ಇದ ಮನ್. ಹಿಂಸಾ ಅಹಿಂಸಾ ಪರಮೋದವ. ಈಗ 3ನೇದು ಬಹಳ ಒಳ್ಳೆ, ತನ ಮನ ಮುಗೀತಿ, ಈಗ ಧನ್ ಯಾರ ಕಡೆ ಐತಿ? ಈಗ ಅಭಯ್ ಪಾಟೀಲ್, ಸಂಜಯ್ ಪಾಟೀಲ್ ಇವ್ರು ಕೇಳಬೇಕು, ನಕ್ಕಿ ಯಾರ ಕಡೆ ಧನ್ ಐತಿ? ಅನಿಲ್ ಬೆಂಕಿ ಕಡೆ ಏನಿಲ್ಲ, ಅನಿಲ್ ಬೆಂಕಿ ಹಿಂಗ ಕಾಣಿಸ್ತಾನ ನಾವು. ಆದ್ರೆ ತನ ಮನ ಅದ, ಧನ ನಿಮ್ ಕಡೆ ಅದ. ಆದ್ರೆ ಎಲ್ಲಾರ ಕಡೆ ಧನ್ ಇದ್ರನ ಆ ಧನವನ್ನು ಉಪಯೋಗ ಎಲ್ಲೇ ಮಾಡಬೇಕು ಅಂತ ಕಲಿಬೇಕಂದ್ರೆ ಯಾರ ಕಡೆಯಿಂದ? ಜೈನ ಸಮಾಜ ಕಡೆಯಿಂದ. ಅದು ಧನವನ್ನು ಜಾತಿ ಭೇದ ಭಾವ ಬಿಟ್ಟು, ಅದು ಯಾಕೆ ಕರೋನಾ ಕಾಲದಲ್ಲಿ ಹೇಳ್ತೇವೆ ಅಂದ್ರೆ ಎಲ್ಲಾ ಸಮಾಜನವರು, ಜೈನ ಸಮಾಜನವರು ಆ ಕಾಲದಲ್ಲಿ ತನ್ ಮನ ಧನನ ಕೊಟ್ಟು